ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರಿ ಫ್ರೆಂಡ್ಸ್? ಆರಾಮಿದ್ರಿ? ನಾನು ಆರಾಮಿದ್ರಿ, ನೀವು ಆರಾಮಿದ್ರಿ ಅಂತೇಳಿ ನಾನು ಅನ್ಕೊತೀನಿ ರೀ. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಲಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ರೀ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ ನನ್ನ ವೀಡಿಯೋಗೆ. ಮತ್ತು ವೀಡಿಯೋಗೆ ಒಂದು ಲೈಕ್ ಮಾಡಿರಿ. ನಿಮ್ಮ ಲೈಕ್ ನನಗೆ ಭಾಳ ಇಂಪಾರ್ಟೆಂಟ್ ರೀ ಫ್ರೆಂಡ್ಸ್. ಹಾಗಾಗಿ ಇವತ್ತು ನೋಡಿರಿ ಏನಿದೆ ನಮ್ಮ ರೂಟೀನ್ ಒಳಗೆ ನಾನು ಯಾವ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಅಂಥೇಳಿ ನೋಡ್ಕೊಂಬರೋಣ. ಮತ್ತು ಇವತ್ತು ನಾನು ಬ್ಲಾಗ್ ಎಲ್ಲಿ ಹೋಗ್ತೀನಿ, ಇವತ್ತು ಏನೇನಿದೆ ವಿಶೇಷ ಬ್ಲಾಗ್ ಮತ್ತು ರುಟೀನಲ್ಲಿ ಬರ್ರಿ ಫ್ರೆಂಡ್ಸ್, ಹೋಗೋಣ, ಸ್ಟಾರ್ಟ್ ಮಾಡೋಣ ಬ್ಲಾಗ್. ಸ್ಕಿಪ್ ಮಾಡಿಬಿಡ್ರಿ, ಫುಲ್ ವಾಚ್ ಮಾಡಿರಿ. ಈಗ ನೋಡಿ ಫ್ರೆಂಡ್ಸ್, ಸ್ಪ್ರಿಂಗ್ ಆನಿಯನ್ ಸೊಪ್ಪು ಇದು ಎಲ್ಲ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ರೀ. ನಮ್ಮ ಮಮ್ಮಿ ಊರಿಗೆ ಹೋಗಿದ್ದೆ ಒಂದಿನ ಅಂಥೇಳಿ. ಮತ್ತು ಈ ಕಿಚನ್ ಬೇರೆ ಐತೆ, ಆ ಕಿಚನ್ ಬೇರೆ ಐತೆ ಅಂಥೇಳಿ ನೀವು ಅಂದ್ಕೊಂಡಿರ್ಬೋದು. ಹಾಗಾಗಿ ನಾನು ಹೇಳಕತ್ತೀನಿ ಫ್ರೆಂಡ್ಸ್. ಈಗ ನಾನು ಬ್ರೇಕ್ಫಾಸ್ಟ್ನಲ್ಲಿ ಇದು ಏನಂತೀರಿ, ಇದು ಸ್ಪ್ರಿಂಗ್ ಆನಿಯನ್ ಸೊಪ್ಪು ಎಲ್ಲ ಕಟ್ ಮಾಡಿಟ್ಕೊಂಡೀನಿ. ಆಯಿಲ್ ಹಾಕೀನಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕೀನಿ ಜಜ್ಜಿ. ಈಗ ಎಲ್ಲ ಹಾಕಿ ಮಾಡೋದು ನೋಡಿ ಫ್ರೆಂಡ್ಸ್. ಇದು ಭಾಳ ಟೇಸ್ಟ್ ಆಗುತ್ತೆ ರೀ, ನೀವು ಮಾಡಿರಿ. ನಾನೇನು ಇವತ್ತು ಫುಲ್ ರೆಸಿಪಿ ಶೇರ್ ಮಾಡೋಕತ್ತಿಲ್ಲ, ನಾನು ಸ್ವಲ್ಪ ಶಾರ್ಟ್ಕಟ್ನಾಗೆ ಇಲ್ಲಿ ಎಲ್ಲ ತೋರಿಸ್ಕೊಡ್ತೀನಿ. ನೀವು ನೋಡಿ ಫ್ರೆಂಡ್ಸ್, ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಒಳಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕು ಜಜ್ಜಿ. ಈಗೆಲ್ಲ ಸ್ಪ್ರಿಂಗ್ ಆನಿಯನ್ ಕಟ್ ಮಾಡ್ಕೊಂಡಿದ್ದು ಎಲ್ಲ ಹಾಕ್ಕೊಂಡ್ಬಿಡ್ತೀನಿ. ಉಳ್ಳಾಗಡ್ಡಿ ತಪ್ಪಲ ಅಂತಾರಲ್ರಿ ಇದು ಫ್ರೆಂಡ್ಸ್, ಇದು ಭಾಳ ಟೇಸ್ಟಿ ಆಗುತ್ತೆ ರೀ. ಮತ್ತು ಹೆಲ್ತ್ಗೂ ಭಾಳ ಒಳ್ಳೇದು ರೀ, ಇದು ತಿನ್ನಬೇಕು. ಮತ್ತು ಇದು ಜಾಸ್ತಿ ಸ್ನ್ಯಾಕ್ಸ್ನಲ್ಲೇ ಮಾಡ್ತಾರೆ ಹಾಕಿ. ಈಗ ನೋಡಿ ಫ್ರೆಂಡ್ಸ್, ನಾನು 2 ಎಗ್ ತೊಗೊಂಡಿನಿ. ನೀವು ಜಾಸ್ತಿ ಬೇಕಂದರೆ ತೊಗೋರಿ ಫ್ರೆಂಡ್ಸ್. ನಾನು 2 ತೊಗೊಂಡಿನಿ. ಸುಮ್ಮನೆ 2 ಹಾಕಿದ್ರೆ ಚಲೋ ಆಗುತ್ತೆ ಅಂಥೇಳಿ 2 ಹಾಕಕತ್ತೀನಿ ಫ್ರೆಂಡ್ಸ್. ಈಗ ನೋಡಿರಿ, ಇಲ್ಲೇ ಚಪಾತಿ ರೆಡಿ ಆಗತ್ತಾವ. ಈಗ ಚಪಾತಿ ಮತ್ತು ನಾವು ಇದು ಸ್ಪ್ರಿಂಗ್ ಆನಿಯನ್ ಸೊಪ್ಪು ಎಲ್ಲ ನಾವು ಇದು ಸಬ್ಜಿ ಮಾಡಿ ಈಗ ಇದ್ರೊಳಗೆ ತಿನ್ನೋದು ನೋಡಿರಿ ಫ್ರೆಂಡ್ಸ್. ಬ್ರೇಕ್ಫಾಸ್ಟ್ನಲ್ಲಿ ಭಾಳ ಟೇಸ್ಟಿಯಾಗಿ ರುಚಿಯಾಗಿ ಆಗುತ್ತೆ. ನೀವು ಒಮ್ಮೆ ಮಾಡಿಲ್ಲ ಅಂದರೆ ಮಾಡ್ಕೊಳ್ರಿ, ನೋಡ್ಕೊಳ್ರಿ, ತಿನ್ಕೊರಿ, ಕಲ್ಕೊರಿ ಫ್ರೆಂಡ್ಸ್. ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಲಾಗ್ಸ್ಗೆ ನೋಡಿರಿ ಫ್ರೆಂಡ್ಸ್. ಈಗ ನಾನು ಲೀಡ್ ಮುಚ್ಚಿನಿ, 1-2 ನಿಮಿಷ ಅಷ್ಟೇ ಕುಕ್ ಮಾಡಿದ್ರಿ. ಇದು ನಮ್ಮ ಮಮ್ಮಿಯವ್ರದ್ದು ಕಿಚನ್ ನೋಡಿರಿ, ಎಷ್ಟು ಸೂಪರಾಗಿದೆ. ನೀವು ನನಗೆ ಕಾಮೆಂಟ್ ಒಳಗೆ ಹೇಳ್ರಿ ಕಿಚನ್ ಹೆಂಗೈತೆ ಅಂತ ಹೇಳಿ ಇವ್ರದ್ದು. ಈಗ ನೋಡಿರಿ, ಎಲ್ಲ ಮಸ್ತಾಗಿ ಕುಕ್ ಆಗಿಬಿಟ್ಟವ್ರಿ ಎಗ್. ಈಗ ನಾನು ಇದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೀವು ಬೇಕಂದರೆ ಹಾಗೆ ಬಿಡ್ಬೋದು. ನೀವು ಮಿಕ್ಸ್ ಮಾಡಿಲ್ಲ ಅಂದ್ರೆ ಅದು ಒಂಥರ ಬೇರೆ ಟೇಸ್ಟ್ ಆಗುತ್ತೆ. ನಾನು ಇದರೊಳಗೆ ಮಿಕ್ಸ್ ಆಗ್ಬೇಕಂಥೇಳಿ ನಾನು ಅದಕ್ಕೆ ಮಿಕ್ಸ್ ಮಾಡೀನಿ ರೀ. ಈಗ ನೋಡಿರಿ ಫ್ರೆಂಡ್ಸ್, ಇದು ಇನ್ನೂ ಸ್ವಲ್ಪ ಕುಕ್ ಆಗಿದ್ದಿಲ್ಲ, ಹಾಗಾಗಿ ಇನ್ನೂ 1-2 ನಿಮಿಷ ಬಿಡ್ತೀನಿ ರೀ. ಈಗ ನಮ್ಮ ಮಮ್ಮಿ ನೋಡಿ ಫ್ರೆಂಡ್ಸ್, ಇದು ಬರ್ನೀರು, ಇದು ಗಾಜಿಂದು. ಇದ್ರೊಳಗೆ ನಮ್ಮ ಮಮ್ಮಿ ಇದು ಹಾಕ್ತಾರೆ ರೀ ಫ್ರೆಂಡ್ಸ್, ಇದು ಖಾರ ಪುಡಿ. ಇದ್ರಾಗ ಹಾಕಿದರೆ ಒಟ್ಟ ಕೆಡಂಗಿಲ್ಲಂತೆ ಮತ್ತು ಸ್ಮೆಲ್ಲನ ಬರಲ್ಲಂತೆ, ಹಾಗಾಗಿ ಇದರಲ್ಲಿ ಇಡ್ತಾರೆ ರೀ. ಈಗ ನೋಡಿರಿ ಫ್ರೆಂಡ್ಸ್, ಇದು ಖಜೂರ್, ಇದು ದಿನ ಬೆಳಗ್ಗೆ 2 ತಿನ್ಬೇಕಂತೆ, ಹಾಗಾಗಿ ಇಲ್ಲೇ ಕಿಚನ್ನಾಗ ಇಡ್ತಾರೆ ರೀ ನಮ್ಮ ಮಮ್ಮಿ. ಈಗ ಇದು ಇಲ್ಲೇ ಇಟ್ಕೊಂಡ್ಬಿಡ್ತಾರೆ. ಮತ್ತು ಒಳಗೆ ಫ್ರಿಜ್ನಾಗ ಇಟ್ಟರೆ ಭಾಳ ಕೋಲ್ಡ್ ಆಗಿಬಿಡ್ತಾವೆ, ಹಾಗಾಗಿ ಫ್ರೆಂಡ್ಸ್. ಈಗ ನೋಡಿರಿ, ಎಲ್ಲ ಆಗೈತೆ, ಕುಕ್ ಆಗೈತೆ. ಇದು ಆಗಿಂದ ನಾನು ಮತ್ತು ನಾವು ಒಂದು ದಿನಕ್ಕೆ ಅಂಥೇಳಿ ಹೋಗಿದ್ವಿ, ಮತ್ತು ವಾಪಸ್ ಬಂದುಬಿಟ್ಟಿವಿ ರೀ ಫ್ರೆಂಡ್ಸ್. ಯಾಕಂದರೆ ಸ್ಕೂಲ್ ಅದ ಮಕ್ಕಳದು, ಹಾಗಾಗಿ ಬೆಳಗ್ಗೆ ಹೋಗಿ ಮತ್ತು ರಾತ್ರಿಗೆ ಬಂದುಬಿಟ್ಟಿವಿ ನೈಟ್. ಈಗ ನೋಡಿ ಫ್ರೆಂಡ್ಸ್, ನಾವು ನಮ್ಮ ಮನೆಗೆ ಬಂದೀವಿ. ಈಗ ಜಾರುದು ಮ್ಯಾಜಿಕ್ ಅಂತ್ರಿ, ಇದು ಸ್ಕೂಲೊಳಗೆ ಏನೋ ಅವ್ರದ್ದು ಪ್ರಾಜೆಕ್ಟ್ ಹೇಳ್ಯಾರ. ಆಕಿ ಬಲೂನ್ ಒಳಗೆ ಏನೇನೋ ಸೋಡಾ ಪುಡಿ ಅದೇನೇನೋ ಹಾಕಿ ಮಾಡ್ಯಾಳ್ರಿ. ನನಗೂ ಅಷ್ಟು ಡೀಟೇಲಾಗಿ ಗೊತ್ತಿಲ್ಲ. ಜಾರು ತೋರ್ಸಾಕತ್ತಿದ್ಲು, ನೋಡ್ರಿ ನಿಮ್ಮಮ್ಮ ಅಂಥೇಳಿ ಎಲ್ಲನ ನೋಡಿ ಮ್ಯಾಜಿಕ್ ಮಾಡಕತ್ತಾಳ್ರಿ ಆಕಿ. ಈಗ ನೋಡಿ ಫ್ರೆಂಡ್ಸು, ಇದು ಮಾವಿನಕಾಯಿ ಗಿಡ ರೀ. ನಾವು ಸ್ಕೂಲ್ ಹೋಗ್ತಾ ಇದ್ವಿ, ಜಾರು ಸ್ಕೂಲ್ಗೆ, ಅಲ್ಲೇ ಮಾವಿನ ಗಿಡ ಐತ್ರಿ. ಮಾವಿನಕಾಯಿ ಎಷ್ಟು ಮಸ್ತ್ ಆಗ್ಯಾವ ನೋಡಿ ಫ್ರೆಂಡ್ಸ್. ನಮ್ಗಂತೂ ನೋಡಿ ಬಾಯಾಗ ನೀರ ಬಂತು ನೋಡ್ರಿ ಇದು ಎಲ್ಲ. ಈಗ ನೋಡಿ ಫ್ರೆಂಡ್ಸ್, ಇದು ಮಾವಿನಕಾಯಿ ಗಿಡ ಈಗ ಸಣ್ಣ ಸಣ್ಣ ಬಿಡಾಕತ್ತಾವ್ರಿ, ಕಾಯಿ ಅದಾವಿನ. ನೋಡಿರಿ ಎಷ್ಟು ಚಲೋ ಮಸ್ತ್ ಅದಾವ. ನಿಮ್ಮ ಬಾಯಾಗ ನೀರು ಬರ್ತಿರ್ಬೋದು ಇದು ನೋಡಿ ಮಾವಿನಕಾಯಿ. ನಮ್ಗಂತೂ ನೀರು ಬರಾಕತ್ತಿದ್ದು ಅಂದರೆ ಹರ್ಕೊಂಡಿಲ್ರಿ ನಾವು ಇನ್ನು. ಪಾಪ ಎಷ್ಟಿಷ್ಟ ಇದೆ ಸಣ್ಣ ಸಣ್ಣ. ಈಗ ಹರಿಬಾರ್ದು ಇದಕ್ಕೆ, ಇನ್ನೂ ಸ್ವಲ್ಪ ದೊಡ್ಡದಾಗಲಿ ಆಮೇಲೆ ಹರ್ಕೋತೀವಿ ಫ್ರೆಂಡ್ಸ್ ಇದಕ್ಕೆ. ಈಗ ನೋಡಿರಿ, ಇದು ಎಷ್ಟು ಚಲೋ ಇದಾವೆ ಮಾವಿನಕಾಯಿ ಗಿಡ. ನಮ್ಗಂದ್ರೂ ಇದು ನೋಡಿ ಭಾಳ ಖುಷಿ ಆಯ್ತು ನೋಡಿರಿ ಫ್ರೆಂಡ್ಸ್. ಇದು ಈಗ ಎಲ್ಲ ನಾವು ನೋಡ್ಕೊಂಡಿವಿ, ಒಂಥರ ಕಣ್ಣಿಗೆ ಇದು ನೋಡಿ ಮಾವಿನಕಾಯಿದು ಭಾಳ ಖುಷಿ ಆಯ್ತು ರೀ. ನಿಂಬೆ ಗಿಡ ಐತೆ, ಅಂಜೀರು ಗಿಡ ರೀ ಇದು. ಮತ್ತು ಇಲ್ಲೇನೋ ಮಾವಿನಕಾಯಿನ 1 ಗಿಡ ಇದೆ, 2 ಗಿಡ ಇದಾವಲ್ಲೇ, ಭಾಳ ಮಸ್ತ್ ಇದಾವ್ರಿ ಗಿಡ. ಇಷ್ಟೇ ಸಣ್ಣ ಸಣ್ಣ ಗಿಡ ಅದಾವ ರೀ, ಎಷ್ಟು ಚಲೋ ಮಾವಿನಕಾಯಿ ಆಗ್ಯಾವ ನೋಡಿರಿ ಫ್ರೆಂಡ್ಸ್. ಈಗ ಸೀಸನ್ ಅಲ್ರಿ, ಈಗ ಸ್ಟಾರ್ಟ್ ಆಗ್ತವೆ, ಸಮ್ಮರೆಲ್ಲ ಈಗ ಮಾವಿನಕಾಯಿ ಬರೋದು ಸ್ಟಾರ್ಟ್ ನೋಡಿರಿ ಫ್ರೆಂಡ್ಸ್. ಈಗಲಿಂದ ನೋಡಿರಿ, ನಮಗಂತೂ ಭಾಳ ಖುಷಿ ಆಯ್ತು ರೀ ಮಾವಿನಕಾಯಿ ಗಿಡ ನೋಡಿ. ಮತ್ತೀಗ
ಇದು ಟ್ರೈನ್ ಬರಕತ್ತಿರಿ, ಹಾಗಾಗಿ ಇಲ್ಲಿ ನಿಂತ್ಕೊಂಡಿವಿ ನಾವು. ಆಟೋದಾಗ ಹೋಗ್ತಾ ಇದ್ವಿ, ಸ್ವಲ್ಪ ಶಾಪಿಂಗ್ ಇದೆ. ಶಾಪಿಂಗ್ ಎದ್ರ ಬಗ್ಗೆ ನಾವು ಶಾಪಿಂಗ್ ಮಾಡಕತ್ತೀರ ಅಂಥೇಳಿ ನಾನು ಆಮೇಲೆ ನಿಮಗೆಲ್ಲ ಡೀಟೇಲಾಗಿ ಹೇಳ್ತೀನಿ. ಒಂದು ಫಂಕ್ಷನ್ ಇದೆ, ಅದು ಮದ್ವೆದು ಇಲ್ಲಾಂದರೆ ಎಂಗೇಜ್ಮೆಂಟ್ ಫಂಕ್ಷನ್ ಇತ್ತಲ್ಲ, ಹಾಗಾಗಿ ನಾವು ಸ್ವಲ್ಪ ಒಂದೆರಡು ದಿನ ಆಯ್ತು ನಾವು ಶಾಪಿಂಗ್ ಮಾಡಕ್ಕಂತ ಹೇಳಿ. ಈಗ ನೋಡಿ ಫ್ರೆಂಡ್ಸ್, ಈಗ ಟ್ರೈನ್ ಬರಕತ್ತೈತೆ. ಟ್ರೈನ್ ಎಲ್ಲಿ ಹೋಗುತ್ತೆ ಅಂಥೇಳಿ ನನಗೂ ಇದು ಮಾಲ್ಗಾಡಿ ಅಂತಾರಲ್ರಿ ಅದ್ರದ್ದು. ಈಗ ಟ್ರೈನ್ ಹೋಗಿಂದ ನಾವು ಹೋಗ್ತೀವಿ ನೋಡಿ ಫ್ರೆಂಡ್ಸ್. ಒಂದು 2 ನಿಮಿಷ ಆಯ್ತು ರೀ ನಾವು ನಿಂತಿಲ್ಲೇ. ಈಗ ನೋಡಿರಿ ಫ್ರೆಂಡ್ಸ್, ಈಗ ಟ್ರೈನ್ ಹೋಗಿಂದ ಇದು ಈಗ ನೋಡಿ ಫ್ರೆಂಡ್ಸ್, ಈಗ ಹೋಗೋದು ರೀ ಎಲ್ಲರೂ. ಒಂದು ನಿಮಿಷ ನಿಂದ್ರಂಗಿಲ್ಲ, ಫಾಸ್ಟಾಗಿ ಹೋಗಿಬಿಡ್ತಾರೆ ಎಲ್ಲರೂ. ಒಬ್ರೊಬ್ರು ಈಗಿನ ಗೇಟ್ ತೆಗಿಯಂಗಿರ ಹಾಗೆ ಬಂದುಬಿಡ್ತಾರೆ ರೀ. ಗೇಟ್ ಈಗ ಬಿದ್ದೈತಲ್ಲ, ಈಗ ನೋಡಿರಿ ಫ್ರೆಂಡ್ಸ್ ತೆಗ್ದಾರ. ಈಗ ನೋಡಿ ಫ್ರೆಂಡ್ಸ್, ಹುಯ್ ಅಂಥೇಳಿ ಎಲ್ಲರೂ ನೋಡಿ ಫ್ರೆಂಡ್ಸ್ ಒಂದು ಸೆಕೆಂಡ್ ಸಲ ಸ್ವಲ್ಪ ನಿಂದ್ರಂಗಿಲ್ಲ, ಹಂಗೆ ಬಂದುಬಿಡ್ತಾರೆ ರೀ, ಸ್ವಲ್ಪ ವೇಟ್ ಮಾಡೋಂಗಿಲ್ಲ. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ನಾವು ಹೋಗ್ತಾಯಿದ್ವಿ. ಈಗ ಹೋಗಿಂದ ಸ್ವಲ್ಪ ನಿಂತು ಸಮಾಧಾನವಾಗಿ ಬಂದರೆ ಸ್ವಲ್ಪ ಚಲೋ ಆಗುತ್ತೆ ರೀ ಫ್ರೆಂಡ್ಸ್. ಟ್ರಾಫಿಕ್ನಲ್ಲಿ ಒಂದೊಂದು ಸಲ ಟೈಮ್ ಹೇಳಕ್ಕೆ ಬರೋಂಗಿಲ್ಲ, ಹಾಗಾಗಿ ನೋಡಿ ಫ್ರೆಂಡ್ಸ್, ಈಗ ನಾವು ಎಲ್ಲರೂ ಹೊಂಟೀವಿ. ಇಲ್ಲಿ ಬಿಡಿ, ಎಲ್ಲರಿಗೂ ಹೇಳ್ಕೊಂಡು ಕುಂತ್ರೆ ಯಾರು ಒಬ್ಬರು ತಿಳ್ಕೊತಾರೆ, ಒಬ್ಬರು ತಿಳಿಯಂಗಿಲ್ಲ. ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್, ನಾವು ಶಾಪಿಂಗ್ ಅಂಥೇಳಿ ನಾವು ಹೋಗ್ತಾಯಿದ್ವಿ. ನಾವು ಬ್ಯೂಟಿ ವರ್ಲ್ಡ್ ಶಾಪ್ ಹೋಗ್ತಾಯಿದ್ವಿ. ಅಲ್ಲೇ ಸ್ವಲ್ಪ ನಮ್ಮದು ಪ್ರಾಡಕ್ಟ್ಸ್ ತೊಗೊಳೋದಿತ್ತು ರೀ. ಇದು ಹಾಗಾಗಿ ನಾವು ಹೋಗ್ತಾಯಿದ್ವಿ. ನಾನು ಯಾವತ್ತು ತೊಗೊತೀನಿ ಅಂಥೇಳಿ ನಿಮಗೆಲ್ಲ ತೋರಿಸ್ತೀನಿ ರೀ ಯಾವ ಶಾಪ್ ಅಂಥೇಳಿ. ಈಗಂತೂ ಅದು ಟೈಮ್ ಇಲ್ಲ, ಹಾಗಾಗಿ ನಂದು ಎಷ್ಟಾಗುತ್ತೆ ಅಷ್ಟೇ ನಾನು ಕ್ಲಿಪ್ ತೊಗೊಳ್ತೀನಿ ಅಲ್ಲಿ ಹೋಗಿ. ಯಾಕಂದರೆ ಹಾಗಾಗಿ ನಾನು ಈಗ ನೋಡಿ ಫ್ರೆಂಡ್ಸ್, ನಾನು ಬ್ಯೂಟಿ ವರ್ಲ್ಡ್ ಶಾಪಿಗೆ ಬಂದೀನಿ. ಈಗ ನಾವು ಬುರ್ಖಾಸ್ ನೋಡಕತ್ತಿದ್ವಿ, ವೆರೈಟಿ ಚಲೋ ಬುರ್ಖಾ ಇದಾವೆ. ಮತ್ತು ಇಲ್ಲ ಇವ್ರ ಕಡೆ ಪ್ರಾಡಕ್ಟ್ಸ್ ಭಾಳ ಚಲೋ ಇದಾವೆ ರೀ ಎಲ್ಲ ಬ್ಯೂಟಿದು. ಮತ್ತು ಫೇಶಿಯಲ್ ಕಿಟ್ ಇದಾವೆ, ಮತ್ತು ಇದು ಫೌಂಡೇಶನ್, ಲಿಪ್ಸ್ಟಿಕ್ ಎಲ್ಲ ಇದಾವೆ. ಇದು ನೋಡಿರಿ ಫ್ರೆಂಡ್ಸ್, ಅಬಾಯ 350 ಅಂತಿದು ಚಲೋ ಐತಿ. ನನಗೂ ಭಾಳ ಇಷ್ಟ ಆಯ್ತು ಇದು. ಮತ್ತು ನೆಕ್ಸ್ಟ್ ಈಗಂತೂ ತೊಗೊಂಡಿಲ್ಲ, ಮುಂದೆ ನೋಡೋಣ ಫ್ರೆಂಡ್ಸ್. ಈಗ ಇದು ನೋಡ್ರಿ, ನೇಲ್ಗೆ ಹಚ್ತಾರಲ್ಲ ಅದು ಇದು ನೇಲ್ ರೀ, ಇದು ರೆಡಿಮೇಡ್ ಹಚ್ಕೊಳೋದು. ಈಗ ನೋಡಿರಿ ಫ್ರೆಂಡ್ಸ್, ಎಲ್ಲರೂ ಬಂದಾರ. ಮತ್ತು ನೀವು ಬಿಜಾಪುರನವ್ರಿದ್ದರೆ ಬಂದು ಇಲ್ಲೇ ವಿಸಿಟ್ ಮಾಡಿರಿ. ರೀಸ್ನಬಲ್ ಪ್ರೈಸ್ ಇದೆ, ಎಲ್ಲ ಪ್ರಾಡಕ್ಟ್ಸ್ ಚಲೋ ಇದೆ. ಹಾಗಾಗಿ ನಾವು ತೊಗೊಂಡಿವಿ, ಮತ್ತು ನೀವು ತೊಗೊಳ್ರಿ, ಮತ್ತು ಬೇರೆಯವ್ರಿಗೆ ಹೇಳ್ರಿ, ಅವ್ರಿಗೂ ಚಲೋ ಆಗುತ್ತೆ ಪಾಪ. ಈಗ ನೋಡಿರಿ ಫ್ರೆಂಡ್ಸ್, ಲಿಪ್ಸ್ಟಿಕ್ ಇದು ಮ್ಯಾಟ್ ರೀ, ಇದು ಬಹಳ ಚಲೋ ಐತ್ರಿ. ಇದು ನಾನು ಕಲರ್ ನೋಡಕತ್ತಿದ್ದೆ, ಹಾಗಾಗಿ ನನಗೆ ಯಾವ್ದು ಕಲರ್ ಇಷ್ಟ ಆಗುತ್ತೆ ಅಂಥೇಳಿ ನಾನು ನೋಡಿ ತೊಗೊತೀನಿ ರೀ. ನೀವು ಒಂದು ಸಲ ಇವ್ರ ಶಾಪಿಗೆ ಬರ್ರಿ, ಬಂದು ಸ್ಟಾರ್ ಹಾಲ್ ಇದೆ ಅಲ್ರಿ, ಅಲ್ಲೇ ಇದೆ ರೀ. ಇದು ಬಸ್ ಸ್ಟ್ಯಾಂಡ್ ಹತ್ರನ ರೀ ಫ್ರೆಂಡ್ಸ್. ಇದು ನೀವು ಹೋಗಿ ಅಲ್ಲೇ ವಿಸಿಟ್ ಮಾಡ್ಬೋದು ರೀ, ಮಸ್ಜಿದ್ ಮುಂದೆನೇ ಐತ್ರಿ ಇದು. ಇಲ್ಲಿ ನೋಡಿ ಫ್ರೆಂಡ್ಸ್, ನಾವು ಈಗ ನಮ್ಮ ಸಿಸ್ಟರು ಮತ್ತು ನಾವು ಗಾಂಧಿ ಚೌಕ್ ಮಾರ್ಕೆಟ್ಗೆ ಬಂದೀವಿ ರೀ ಫ್ರೆಂಡ್ಸ್. ಈಗ ನಾವು ಸ್ವಲ್ಪ ಶಾಪಿಂಗ್ ಇದೆ, ಸಣ್ಣ ಪುಟ್ಟ ಶಾಪಿಂಗ್ ಮಾಡಿಕೊಂಡು ನಾವು ಈಗ ಬೇಕ್ರಿಗೆ ಬಂದೀವಿ ನೋಡಿ ಫ್ರೆಂಡ್ಸ್. ಈಗ ಬೇಕ್ರಿಗೆ ಬಂದೀವಿ. ಬೇಕ್ರಿಗೆ ಬಂದಿಂದ ನಮ್ಮದು ಸ್ವಲ್ಪ ಸ್ವೀಟ್ ತಿನ್ಬೇಕಂತ ಹೇಳಿ ಮನಸ್ಸಾಯಿತು ನನ್ನ ಮಗಳಿಗೆ. ಇದು ಪೇಡ ಅಂದರೆ ಭಾಳ ಇಷ್ಟ ರೀ. ಇದು ಡಬಲ್ ಡಕ್ಕರ್ ಅಂತಾರೆ ಇದಕ್ಕೆ. ಅಕ್ಕಿ ಮತ್ತು ಖೋವಾ ಮತ್ತು ಅದು ಎಲ್ಲ ಇತ್ತಲ್ಲ, ನಾವು ಏನೇನು ಬೇಕು ಮಕ್ಳಿಗೆ ಅಂಥೇಳಿ ಎಲ್ಲ ನಾವು ತೊಗೊಂಡಿವಿ. ಈಗ ಎಲ್ಲ ತೊಗೊಂಡಿಂದ ಅವರು ನೋಡಿ ಫ್ರೆಂಡ್ಸ್, ಈಗ ನಾವು ಹೊರಗಡೆ ಬರ್ತೀವಿ ರೀ. ಈಗ ನೋಡಿರಿ ಫ್ರೆಂಡ್ಸ್, ಇದು ಶೇಂಗಾ ರೀ, ಇದು ಭಾಳ ಟೇಸ್ಟಿ ಉಪ್ಪಿನ ಶೇಂಗಾ ಅಂತ ಹೇಳ್ತಾರೆ. ಬಿಜಾಪುರ್ನಲ್ಲಿ ಭಾಳ ಫೇಮಸ್ ರೀ ಇದು. ಎಲ್ಲ ಕಡೆ ಒಂದೊಂದು ಏನಂತ್ರಿ ಇದು ಠೇಲ ಇದು ಎಲ್ಲ ಕಡೆ ಹಚ್ತಾರೆ ಇದು. ನಮಗಂತೂ ಭಾಳ ಇಷ್ಟ ರೀ ಇದು. ನಾವು ಉಪ್ಪಿಂದು ಶೇಂಗಾ ರೀ, ಎಲ್ಲ ನೋಡಿರಿ ಎಲ್ಲ ಥರ ಇದಾವೆ ನೋಡಿರಿ ಫ್ರೆಂಡ್ಸ್. ಬಟಾಣಿ, ಶೇಂಗಾ, ಮತ್ತು ಇದು ಕಡ್ಲಿ ಏನಂತ್ರಿ ಇದು ಕಡ್ಲಿ ಸ್ನ್ಯಾಕ್ಸ್ ರೀ. ಭಾಳ ಒಂದು 5-6 ಥರ ತೊಗೊಂಬಂದಾರಿ ಪಾಪ. ಅವ್ರಿಗೆ 10 ರೂಪಾಯಿಗೆ ಒಂದು ಕೋನ್ ಮಾಡಿ ಕೊಡ್ತಾರೆ ಅವರು. ನೀವು ಬರ್ರಿ, ಬಂದು ತಿಂದ್ರಿ, ನಿಮ್ಗೆ ಗೊತ್ತಾಗುತ್ತೆ ಬಿಜಾಪುರ ಬಂದರೆ ಒಮ್ಮೆ. ಈಗ ನೋಡಿರಿ ಫ್ರೆಂಡ್ಸ್, ನಮ್ಮದು ಎಲ್ಲ ಇಲ್ಲಿದ್ದು ಶಾಪಿಂಗ್ ಮುಗೀತು. ಮತ್ತು ನಾವು ನೆಕ್ಸ್ಟ್ ಡೇ ಇದಕ್ಕೆ ಬಂದಿರಿ ವಿಶಾಲ್ ಮಾಡಿಗೆ. ನಮ್ಮದು ಸ್ವಲ್ಪ ಶಾಪಿಂಗ್ ಇತ್ತು, ಹಾಗಾಗಿ ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಮಸ್ತ್ ಇದೆ ನೋಡಿ ಫ್ರೆಂಡ್ಸ್. ಇದು ಫ್ರಾಕ್, ಲಾಂಗ್ ಫ್ರಾಕ್ ಅಂತಾರಲ್ರಿ, ಅದೇ ನೋಡಿರಿ ಫ್ರೆಂಡ್ಸ್. ಇದು ಭಾಳ ಇಷ್ಟ ಆಯಿತು ನಮ್ಮದು. ಈಗ ಹೊರಗಿಂದಂತೂ ಈಗ ಎಲ್ಲ ಶಾಪಿಂಗ್ ಮುಗೀತು. ಈಗ ಬಿಲ್ ಮಾಡಕತ್ತಾರೆ ಇವರು.
ಈಗ ನೋಡಿ ಫ್ರೆಂಡ್ಸ್ ಎಲ್ಲ ತೊಗೊಂಡಿದ್ದಾಯಿತು. ಈಗ ನಾವು ಮನೆಗೆ ಬಂದಿಂದ ನಾನು ಮೆಹಂದಿ ಹಚ್ಕೊಂಡು ನೋಡಿ ಫ್ರೆಂಡ್ಸ್. ನಿಮ್ಗೆ ನನ್ನ ಮೆಹಂದಿ ಹೆಂಗೆ ಅನಿಸಿತೀನಿ ಅಂತ ಹೇಳಿ ಕಮೆಂಟ್ ಒಳಗೆ ಹೇಳ್ರಿ ಫ್ರೆಂಡ್ಸ್. ಈಗ ನೋಡಿರಿ ನಂದು ಅಷ್ಟೇ, ನಂಗೆ ಜಾಸ್ತಿ ಡಿಸೈನ್ ಅಷ್ಟೇನು ಹಚ್ಕೊಂಡಿಲ್ಲ. ನನ್ನ ಮಗಳು ಹಚ್ಚಾಳ್ರಿ ಈಕಿ ಝಾರುಗೆ ಬರ್ತ್ರಿ ಇದು ಮೆಹಂದಿ ಡಿಸೈನ್ ಹಾಕಕ್ಕೆ. ಹಾಗಾಗಿ ನಾವು ಇಲ್ಲಿ ಹೊರಗಡೆ ಬಂದು ಮತ್ತೆ ಜ್ಯೂಸ್ ಕುಡಿಯಾಕತ್ತೀವಿ. ಮತ್ತು ನಮ್ಮ ಬ್ರದರ್ ಮತ್ತು ನಾನು, ನಮ್ಮ ಸಿಸ್ಟರ್ ಏನು ಬಂದಿಲ್ಲ ರೀ, ಅವರು ಊರಿಗೆ ಹೋಗಿಬಿಟ್ರೆ. ಈಗ ಮತ್ತು ಇಲ್ಲೇ ಶಾಪಿಂಗ್ ಮಾಲ್ಗೆ ಬಂದೀವಿ ರೀ ಫ್ರೆಂಡ್ಸ್ ನಾವು. ಇದು ಪಾಟೀಲ್ ಪ್ಲ್ಯಾನೆಟ್ ರೀ ಇದು. ಹಾಗಾಗಿ ನಾವು ಮಕ್ಳು ಕರ್ಕೊಂಡು ಇಲ್ಲಿ ಬಂದೀವಿ ನೋಡಿ ಫ್ರೆಂಡ್ಸ್. ಈಗ ಏನೋ ಆಫರ್ ಪ್ರೈಸ್ ನಡೆಯಕತ್ತಿದ್ರಿ ಇಲ್ಲಿ. ಹಾಗಾಗಿ ನೋಡೋಣ ಏನೇನಿದೆ ಅಂಥೇಳಿ ಆಫರ್ನಲ್ಲಿ ಅಂಥೇಳಿ ಮಕ್ಳು ಕರ್ಕೊಂಡು ನಮ್ಮ ಬ್ರದರ್ ಮತ್ತು ನಾನು ನನ್ನ ಮಕ್ಕಳು ಬಂದೀವಿ ರೀ ಫ್ರೆಂಡ್ಸ್ ಇಲ್ಲೇ. ಈಗ ನೋಡಿರಿ ನಾನು ನಿಮ್ಗೆ ಒಳಗೆ ಕರ್ಕೊಂಡು ಹೋಗ್ತೀನಿ ರೀ, ಏನೇನಿದೆ ಅಂಥೇಳಿ ಆಫರ್ನಲ್ಲಿ ನೋಡ್ಕೊಂಬರೋಣ. ಈಗ ನಾವು ಒಳಗೆ ಬಂದೀವಿ ರೀ. ಎಷ್ಟು ಮಸ್ತ್ ಐತೆ ನೋಡಿರಿ ಇದು ಪಾಟೀಲ್ ಪ್ಲ್ಯಾನೆಟ್ ರೀ ಬಿಜಾಪುರ್ನಲ್ಲಿ. ಬೇಡಿ ರೋಡ್ ಹತ್ರನೇ ಇದ್ರಿ ಇದು, ನೀವು ಬಂದು ಇಲ್ಲಿ ನೋಡ್ಬೋದು ರೀ. ಈಗ ನೋಡಿರಿ ಫ್ರೆಂಡ್ಸ್, ನಾವು ಇದು ಡಿಶ್ ವಾಷರ್ ರೀ, ಇದು ಭಾಂಡೆ ತೊಳೆಯೋದು. ಹಾಗಾಗಿ ನಂಗೆ ಇದು ಎಷ್ಟು ಅಂಥೇಳಿ ನಾನು ರೇಟ್ ನೋಡಿದೆ, 45,000 ಅಂತ್ರಿ ಇದು. ನನಗೆ ನಾನು ತೊಗೋಬೇಕಂತ ಹೇಳಿ ನನಗೆ ಮನಸ್ಸಿತ್ತು. ಹಾಗೆ ಎಷ್ಟು ಇದು ಎಲ್ಲ ಅಂಥೇಳಿ ನೋಡ್ಕೊಂಬರೋಣ ಅಂಥೇಳಿ ನಾನು ಬಂದಿದ್ದೆ. ಅಂದರೆ ಅದು ಸ್ವಲ್ಪನ ಏನು ಅದರೊಳಗೆ ಮುಸುರಿ ಏನು ಇರಬೇಡಂತ್ರಿ, ಹಾಗೆಲ್ಲ ಕ್ಲೀನ್ ಮಾಡಿ ಇಡೋದಂತ್ರಿ ಇದ್ರೊಳಗೆ. ಹಾಗಾಗಿ ನಾನು ಮತ್ತೆ ನೋಡೋಣ ಬಿಡು ಅಂಥೇಳಿ ನಾವು ಬಂದುಬಿಟ್ವಿ. ಈಗ ನೋಡಿ ಫ್ರೆಂಡ್ಸ್, ಇದು ಕಾಫಿ ಮಾಡೋದ್ರಿ ಇದು. ರೇಟ್ ತೋರಿಸ್ತೀನಿ ನೋಡ್ಕೊರಿ. ನಮ್ಗಂತೂ ಎಲ್ಲ ಬಂದಿಲ್ಲೇ ಭಾಳ ಖುಷಿ ಆಯ್ತು ರೀ ಇಲ್ಲಿ ಬಂದು. ಈಗ ನೋಡಿ ಫ್ರೆಂಡ್ಸ್, ಈಗೆಲ್ಲ ನೋಡಿದ್ದಾಯಿತು. ಈಗ ಮಾಲ್ನಲ್ಲಿ ಮತ್ತು ಏನಿದೆ ಹೊರಗೆ ನೋಡಿ ಬರೋಣ್ರಿ ಒಳಗೆ. ಈಗ ನೋಡಿ ಫ್ರೆಂಡ್ಸ್, ಈಗ ಹೋಗ್ತಾ ಇದ್ದೀವಿ ಒಳಗೆ. Close till I get up. Time is barely on our side. ನಮ್ಮ ಬ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆದ ಅಂತ ಹೇಳಿ ಅನ್ಕೊತೀನಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ನನ್ನ ಕಮೆಂಟ್ ಒಳಗೆ ಹೇಳಿರಿ ಫ್ರೆಂಡ್ಸ್, ನಿಮ್ಗೆ ಏನೇನು ಇಷ್ಟ ಆಯ್ತು ಇವತ್ತು ಅಂತ ಹೇಳಿ. ಮತ್ತೆ ಸಿಗೋಣ ರೀ ಹೊಸ ಬ್ಲಾಗ್ನಲ್ಲಿ, ಹೊಸ ರೆಸಿಪಿ ಜೊತೆ. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಬ್ಲಾಗ್ಸ್ನಲ್ಲಿ ಮತ್ತೆ ಸಿಗೋಣ ರೀ. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. Hold me close till I get up. Time is barely on our side.